ಸ್ನೇಹಿತರೆ, ಇವತ್ತ ಜೂನ್ 10ನೇ ತಾರೀಕು ಸೋಮವಾರ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಹೊಸ ಅಪ್ಡೇಟ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ಬಹಳಷ್ಟು ಮಂದಿ ಗೊಂದಲದಲ್ಲಿದ್ದಾರೆ. ಏನು ಮುಂದೆ 5 ಗ್ಯಾರಂಟಿಗಳು ರನ್ ಆಗುತ್ತಾ ಇಲ್ಲ, ಸರ್ಕಾರ ಬೇರೆ ಇಲ್ಲ, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಜನರ ತಲೆಯಲ್ಲಿದ್ದಾವೆ. ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡಿದ್ರೆ ನಿಮ್ಗೆ ಸ್ವಲ್ಪ ಖುಷಿ ಆಗುತ್ತೆ. ಹೌದು ಸ್ನೇಹಿತರೆ, ಇವತ್ತ ಜೂನ್ 10ನೇ ತಾರೀಕು ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತು 3 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನಿಂದ ಒಂದು ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು ಹೊಸ ರೂಲ್ಸ್ ಇವತ್ತಿನಿಂದ. ಯಾಕಂದ್ರೆ ಇಲ್ಲಿ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಣವನ್ನ ಬಿಡುಗಡೆ ಮಾಡ್ತಾ ಇತ್ತು. ಆದ್ರೆ ಇವತ್ತಿನಿಂದ ಕೆಲವೊಂದು ಬದಲಾವಣೆಗಳು ಆಗಿವೆ. ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ, ಇನ್ನು ಕೆಲವರಿಗೆ ಬಂದ್ ಮಾಡಲಾಗುತ್ತೆ. ಹಾಗಾದ್ರೆ ಆ ಹೊಸ ರೂಲ್ಸ್ ಏನು? ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕಾದಂತ ಹೊಸ ಅಪ್ಡೇಟ್ ಇದು, ಮಾಹಿತಿ ಇದು. ಅದಕ್ಕೆ ನೀವು ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಗೊತ್ತಾಗುತ್ತೆ, ಅನುಕೂಲ ಕೂಡ ಅವ್ರಿಗೆ ಕೂಡ ಆಗುತ್ತೆ. ಸೊ ಹಾಗಾದ್ರೆ ಇವತ್ತ ಸೋಮವಾರ ಜೂನ್ 10ನೇ ತಾರೀಕು ಯಾರೆಲ್ಲರಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತು ಯಾರೆಲ್ಲರಿಗೂ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾರಿಗೆ ಬರಲ್ಲ, ಯಾರ್ಯಾರಿಗೆ ಪೆಂಡಿಂಗ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಇವತ್ತಿನಿಂದ ಏನ್ ಜಾರಿಗೆ ತಂದಿದೆ, ಆ ರೂಲ್ಸ್ ಏನು, ಯಾವ ರೀತಿ ಫಾಲೋ ಮಾಡಬೇಕು, ಯಾರೆಲ್ಲರಿಗೂ ಇದು ಎಫೆಕ್ಟ್ ಆಗುತ್ತೆ, ಯಾರೆಲ್ಲರಿಗೂ ಹಣ ಬರಲ್ಲ, ಯಾರ್ಯಾರಿಗೆ ಬರುತ್ತೆ ಈ ಒಂದು ಹೊಸ ರೂಲ್ಸ್ ಲಿಂದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅಂದ್ರೆ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು. ಮೊದಲೇದಾಗಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಈ ಒಂದು ಗೊಂದಲಕ್ಕೆ ಒಳಗಾಗಿದ್ರು. ಕಾಂಗ್ರೆಸ್ ಸರ್ಕಾರ ಏನ್ ಸೋತ್ಬಿಟ್ಟಿದೆ, ಇನ್ನು ಹಣ ಬರುತ್ತಾ ಇಲ್ಲ, ನಮಗ್ ನೋಡಿದ್ರೆ ಈ ಒಂದು ಕಂತುಗಳ ಹಣ ಇನ್ನು ಪೆಂಡಿಂಗ್ ಇದೆ, ನಮಗೆ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಕೆಲವರು 11ನೇ ಕಂತಿನ ಹಣ ಪಡೆದಂತವ್ರು 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಇನ್ನು ಕೆಲವರು 10ನೇ ಕಂತಿನ ಹಣವನ್ನ ಪಡೆದಂತವ್ರು 11ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಕೆಲವರು ಪೆಂಡಿಂಗ್ ಹಣ ಯಾವಾಗ ಬಂದ್ರೆ ಸಾಕಪ್ಪ ಅಂತ ವೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ಇವತ್ತ ಏನಿದೆ, ಜೂನ್ 10ನೇ ತಾರೀಕು ಬೆಳ್ಳಂಬೆಳಗ್ಗೆನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಂದ್ರೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತು 3 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದು ಫಂಡ್ ಅನ್ನ ತೆಗೆದಿಟ್ಟಿತ್ತು. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳ ಬಿಡುಗಡೆ ಮಾಡೋದಕ್ಕೆ ಒಂದಿಷ್ಟು ಫಂಡ್ ಅಂತ ತೆಗೆದಿಟ್ಟಿತ್ತು. ಸೊ ಅದನ್ನ ಈಗ ರಿಲೀಸ್ ಮಾಡೋದಕ್ಕೆ ಮುಂದಾಗಿದೆ. ಅಂದ್ರೆ ಜನರಿಗೆ ನಾವು ಏನ್ ಅನ್ಕೊಂಡಿದ್ವಿ ಆ ಒಂದು ಹಣವನ್ನ ತಲುಪಿಸ್ಬೇಕು. ಇವಾಗ ಬಂದಿಲ್ಲ ಅಂದ್ರೂ ಕೂಡ ಮುಂದಿನ ಒಂದು ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ಅಲ್ಲಿಂದ ನಮ್ಮ ಒಂದು ಬೆನಿಫಿಟ್ಗಳು ಮತ್ತೆ ಎಕ್ಸ್ಟ್ರಾ ಬೆನಿಫಿಟ್ಗಳನ್ನ ಬಿಡಬೇಕು, ಜನರಿಗೆ ಅನುಕೂಲ ಮಾಡ್ಬೇಕಂತ ಈ ರೀತಿಯ ಉದ್ದೇಶಗಳನ್ನ ಇಟ್ಕೊಂಡಿದೆ. ಸೊ ಇವತ್ತ ನಿಮಗೆ ನೇರವಾಗಿ ನಾವು ಮ್ಯಾಟ್ರಿಗೆ ಬಂದ್ರೆ ಒಂದು ಹೊಸ ರೂಲ್ಸ್ ಅನ್ನ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಟ್ರೈ ಮಾಡಿ. ಮತ್ತೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 10, 11, 12ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ. 3 ಕಂತುಗಳ ಹಣ ಬಿಡುಗಡೆ ಆಗುವಂತದ್ದು ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಗದಗ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಹಾಸನ ಜಿಲ್ಲೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತು 3 ಕಂತುಗಳ ಹಣವನ್ನ ಒಟ್ಟಿಗೆ 6,000 ರಿಲೀಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಹಣ ಬರುತ್ತೆ. ಆಗಾಗ ನಿಮ್ಮ ಅಕೌಂಟ್ಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ. ಈಗ ಮೇನ್ ಮ್ಯಾಟ್ರಿಗೆ ಬರೋದಾಯ್ತಪ್ಪ ಅಂತಂದ್ರೆ ಹೊಸ ರೂಲ್ಸ್ ಯಾರಿಗೆಲ್ಲ ಬರುತ್ತೆ, ಯಾರಿಗೆಲ್ಲ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಏನಪ್ಪ ಹೊಸ ಅಪ್ಡೇಟ್ ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ಈ ಒಂದು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಎಲಿಜಿಬಿಲಿಟಿ ಇದ್ದವರು ಇಲ್ದವರು ಎಲ್ಲರೂ ಅರ್ಜಿಯನ್ನ ಸಲ್ಲಿಸಿದ್ರು. ಯಾಕಂದ್ರೆ ನಮ್ಗೆ 2,000 ರೂಪಾಯಿ ಬರ್ಬೇಕಂತ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿತ್ತು. ಯಾರು ಈ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ, ಶ್ರೀಮಂತರು ಇರ್ತಾರೆ, ಅವ್ರಿಗೆ ಒಂದು ಸಿಟಿಗಳಲ್ಲಿ ಮನೆಗಳು ಇರುತ್ತೆ, ವೆಹಿಕಲ್ಗಳು ಇರುತ್ತೆ, ವೈಟ್ ಬೋರ್ಡ್ ಕಾರ್ ಇರುತ್ತೆ. ಸೊ ಅಂತವ್ರಿಗೆ ನಾವು ಈ ಒಂದು 2,000 ರೂಪಾಯಿ ಹಣ ಕೊಡಲ್ಲ ಅಂತ ಹೇಳಿತ್ತು. ಆದ್ರೆ ಇಲ್ಲಿ ಏನ್ ಮಾಡಿದ್ರು, ಶ್ರೀಮಂತರ ಹತ್ರ ಕೂಡ BPL ಕಾರ್ಡ್ಗಳು ಇದ್ವು, ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ರು, ಅವ್ರು ಕೂಡ 2,000 ರೂಪಾಯಿ ಹಣವನ್ನ ಪಡಿತಿದ್ರು. ಆದ್ರೆ ಇವತ್ತಿನಿಂದ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಈಗ ನಾವು ಏನ್ 2,000 ರೂಪಾಯಿ ಹಣವನ್ನ ಎಲ್ಲರಿಗೂ ಕೊಡ್ತಾ ಇದೀವಿ, ಪ್ರತಿಯೊಬ್ಬರಿಗೂ ವೆರಿಫಿಕೇಶನ್ ಮಾಡ್ತೀವಿ. ಇವತ್ತಿನಿಂದನೇ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಶ್ರೀಮಂತರಿದ್ದಾರೆ, ಅವ್ರ ಹತ್ರ BPL ಕಾರ್ಡ್ ಇತ್ತು, ಅವರೆಲ್ಲ ಅಪ್ಲೈ ಮಾಡಿ ಹಣವನ್ನ ಪಡಿತಿದ್ರು. ಸೊ ಅವ್ರಿಗೆ
ಅನ್ಎಲಿಜಿಬಿಲಿಟಿ ಅಂದ್ರೆ ಎಲಿಜಿಬಿಲಿಟಿ ಇಲ್ದಿದ್ರು ಕೂಡ ಅಂತವ್ರು ಹಣ ಪಡಿತಿದ್ರು ಅಂತವ್ರಿಗೆ ಬಂದ್ ಮಾಡ್ತೀವಿ, ಉಳಿದಂತವ್ರಿಗೆಲ್ಲ ಬಡವರಿಗೆಲ್ಲ ನಾವು ಹಣವನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಇವತ್ತಿನಿಂದ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಬಡವರು ಇದ್ದೀರಾ ಅವ್ರಿಗೆ 100% ಹಣ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲದಲ್ಲ. ಇವತ್ತಿನಿಂದ ಈ ಒಂದು ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದೆ.